ಇವತ್ತಿನ ಕಾಲದಲ್ಲಿ ಸ್ಮಾರ್ಟ್ಫೋನ್ ಇದ್ದ ಪ್ರತಿಯೊಬ್ಬರೂ ಆನ್ಲೈನ್ ಗೇಮ್ಸ್ಗಳ ಬಗ್ಗೆ ತಿಳಿದುಕೊಂಡೇ ಇರ್ತಾರೆ. ಅದರಲ್ಲೂ ಹಣ ಹಾಕಿ ಆಡುವ ಗೇಮ್ಸ್ಗಳು ಮಕ್ಕಳು, ಯುವಕರು ಅಂತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಒಂದು ದೊಡ್ಡ ಚಟಾಗಿ ಮಾರ್ಪಟ್ಟಿದೆ. ಈಗ ಇದಕ್ಕೊಂದು ಕಡಿವಾಣ ಹಾಕೋಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಇತ್ತೀಚೆಗೆ ಆನ್ಲೈನ್ ಹಣದ ಗೇಮ್ಸ್ಗಳನ್ನು ಸಂಪೂರ್ಣ ನಿಷೇಧಿಸುವ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕರಿಸಲಾಗಿದೆ. ಆದರೆ ಈ ನಿಷೇಧಕ್ಕೆ ಭಾರೀ ವಿರೋಧವೂ ವ್ಯಕ್ತವಾಗಿದೆ. ಹಾಗಿದ್ರೆ ಏನಿದು ಹೊಸ ನಿಯಮ? ಇದಕ್ಕೆ ವಿರೋಧ ಯಾಕೆ? ನೋಡೋಣ ಬನ್ನಿ. ಆನ್ಲೈನ್ ಗೇಮ್ಗಳಿಂದ ಹೆಚ್ಚುತ್ತಿರುವ ಚಟ, ಅಕ್ರಮ ಹಣ ವರ್ಗಾವಣೆ ಮತ್ತು ವಂಚನೆಗಳನ್ನು ತಡೆಯಲು ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರ ತೆಗೆದುಕೊಂಡಿದೆ. ಇತ್ತೀಚೆಗೆ ಲೋಕಸಭೆಯಲ್ಲಿ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ 2025 ವಿಧೇಯಕವನ್ನು ಅಂಗೀಕರಿಸಲಾಗಿದೆ. ಈ ಹೊಸ ಕಾನೂನು ಆನ್ಲೈನ್ ಬೆಟ್ಟಿಂಗ್, ಜೂಜಾಟ, ಫ್ಯಾಂಟಸಿ ಸ್ಪೋರ್ಟ್ಸ್, ಪೋಕರ್ ಮತ್ತು ರಮ್ಮಿ ಸೇರಿ ಹಣ ಹಾಕಿ ಆಡುವ ಎಲ್ಲ ಆಟಗಳನ್ನು ನಿರ್ಬಂಧಿಸಿದೆ. ಯಾರಾದರೂ ಈ ನಿಯಮವನ್ನ ಉಲ್ಲಂಘಿಸಿದರೆ ಕಠಿಣ ಶಿಕ್ಷೆ ಇರುತ್ತೆ. ಈ ಗೇಮ್ಸ್ ಆಡೋರಿಗೆ 3 ವರ್ಷದವರೆಗೆ ಜೈಲು ಮತ್ತು 1 ಕೋಟಿವರೆಗೆ ದಂಡ ವಿಧಿಸಲಾಗುತ್ತೆ. ಇನ್ನು ಈ ಗೇಮ್ಸ್ಗಳಿಗೆ ಜಾಹೀರಾತು ನೀಡೋರಿಗೆ 2 ವರ್ಷ ಜೈಲು, 50 ಲಕ್ಷ ರೂಪಾಯಿ ದಂಡ ಹಾಗೂ ಹಣಕಾಸು ವ್ಯವಹಾರ ನಡೆಸೋರಿಗೆ 3 ವರ್ಷ ಜೈಲು ಮತ್ತು 1 ಕೋಟಿವರೆಗೆ ದಂಡ ಬೀಳಲಿದೆ. ಪದೇ ಪದೇ ತಪ್ಪೆಸಗಿದ್ರೆ ದಂಡ ಮತ್ತು ಜೈಲು ಶಿಕ್ಷೆ ಎರಡೂ ಹೆಚ್ಚಾಗುವ ಸಾಧ್ಯತೆ ಇದೆ. ಆದರೆ ಇದಕ್ಕೆ ಆನ್ಲೈನ್ ಗೇಮಿಂಗ್ ಕ್ಷೇತ್ರದ ಸಂಸ್ಥೆಗಳಿಂದ ವಿರೋಧ ವ್ಯಕ್ತವಾಗಿದೆ. ಈ ಹೊಸ ಕಾನೂನಿನಿಂದ ದೇಶದಲ್ಲಿ 2 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ನಷ್ಟವಾಗುತ್ತೆ ಮತ್ತು 400ಕ್ಕೂ ಹೆಚ್ಚು ಕಂಪನಿಗಳು ಬಂದ್ ಆಗುತ್ತೆ ಅಂತ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ಇತ್ತ ಕೇಂದ್ರ ಸರ್ಕಾರ ಇದಕ್ಕೆ ಪ್ರತ್ಯುತ್ತರ ನೀಡಿದ್ದು, ಆನ್ಲೈನ್ ಬೆಟ್ಟಿಂಗ್ನಿಂದ ದೇಶದಲ್ಲಿ ವಾರ್ಷಿಕವಾಗಿ 45 ಕೋಟಿ ಜನರು 20,000 ಕೋಟಿ ರೂಪಾಯಿ ನಷ್ಟ ಮಾಡಿಕೊಳ್ಳುತ್ತಿದ್ದಾರೆ. ಜೊತೆಗೆ ಇಂತಹ ಆ್ಯಪ್ಗಳು ಹಣ ವರ್ಗಾವಣೆಯ ದೊಡ್ಡ ಜಾಲವಾಗಿ ದೇಶದ ಭದ್ರತೆಗೆ ಅಪಾಯ ತಂದೊಡ್ಡಿವೆ ಅಂತ ಸಮರ್ಥನೆ ಮಾಡಿಕೊಂಡಿದೆ. ಒಟ್ಟಿನಲ್ಲಿ ಈ ಹೊಸ ಕಾಯ್ದೆಯಿಂದ ಆನ್ಲೈನ್ ಗೇಮಿಂಗ್ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗೋದು ನಿಶ್ಚಿತ. ಇದರಿಂದ ಜನರಿಗೆ ಲಾಭವಾಗುತ್ತಾ ಅಥವಾ ಉದ್ಯೋಗ ನಷ್ಟವಾಗುತ್ತಾ ಅನ್ನೋದು ಕಾಲವೇ ಉತ್ತರ ಹೇಳಲಿದೆ.